ಈಗ ನೋಡಿ, ಬಾಡಿಗೆ ಎಲ್ಲರೂ ಜೀವನ ಮಾಡೋದು ಯಾತಕ್ಕೆ? ಸಂತೋಷವಾಗಿರೋದಕ್ಕೆ. ಸಂತೋಷ ಎಲ್ಲಿಂದ ಸಿಗುತ್ತೆ? ನಮ್ಮ ಬಾಡಿಯಲ್ಲಿ ಕೆಲವು ಕೆಮಿಕಲ್ಸ್ ರಿಲೀಸ್ ಆಗೋದ್ರಿಂದ ಸಂತೋಷ ಸಿಗುತ್ತೆ. ಈಗ ನಮಗೆ ಮನೆಯಲ್ಲಿ ಒಳ್ಳೆ ಆಹಾರ ತಗೊಳ್ಳೋದ್ರಿಂದ, ಎಕ್ಸಸೈಸ್ ಮಾಡೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ, ಒಳ್ಳೆ ರಿಲೇಷನ್ಶಿಪ್ ಇರೋದ್ರಿಂದ ಈ ಡೊಪಮೈನ್ ಆಗಲಿ ಸೆರೋಟೋನಿನ್ ಹಾರ್ಮೋನ್ ಬಾಡಿಯಲ್ಲಿ ರಿಲೀಸ್ ಆಗುತ್ತೆ. ಇಲ್ಲಿ ಯಾವುದು ಸಿಗ್ತಾ ಇಲ್ಲ ಅಂದರೆ ಎಲ್ಲಿ? ಮೊಬೈಲಲ್ಲಿ ಸಿಗುತ್ತೆ. ಮೊಬೈಲ್ ನೋಡುವಾಗ ಎಂಜಾಯ್ ಮಾಡ್ತಾರೆ, ಖುಷಿ ಪಡ್ತಾರೆ, ಡೊಪಮೈನ್ ಸಿಗುತ್ತೆ. ಆವಾಗ ಬ್ರೈನ್ ಏನು ಮಾಡುತ್ತೆ? ಬ್ರೈನಿಗೆ ಯಾವಾಗಲೂ ಸೇಫರ್ ಮೋಡಲ್ಲಿ ನಮ್ಮನ್ನ ಸೇಫ್ ಝೋನಲ್ಲಿ ತರಕ್ಕೆ ಇಷ್ಟಪಡುತ್ತೆ. ಓಕೆ, ಬಸವರಾಜ್ ಬರ್ತೀನಿ ಮ್ಯಾಮ್. ನಮ್ಮ ಟೈಮ್ ಶಾರ್ಟ್ ಇರೋದ್ರಿಂದ ಬಸವರಾಜ್ ಸರ್ ಲೇಟಾಗಿ ಜಾಯ್ನ್ ಆಗಿರೋದ್ರಿಂದ ಕೇಳ್ತೀನಿ ಸರ್, ನಿಮ್ದು ಏನಾದರೂ ಒಂದಷ್ಟು ಪಾಯಿಂಟ್ಸ್ ಆಡ್ ಆನ್ ಮಾಡೋದಿದೆಯಾ? ಅಂದರೆ ಯುವ ಸಮೂಹವನ್ನು ಸರಿದಾರಿ ತರೋದು ಹೇಗೆ ನಾವು ಜಾಗೃತಿ ಮೂಡಿಸಬೇಕು ಜನರಲ್ಲಿ ಅನ್ನೋದ್ರ ಬಗ್ಗೆ ಪೊಲೀಸ್ ಇಲಾಖೆ ಜವಾಬ್ದಾರಿ ಏನು, ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಏನು ಇದರಲ್ಲಿ ಅಂತ? ನಾನು ಮೊದಲಿಗೆ ಅದು ಯಾವ್ದು ಕೇಸು ನೋಡಲಿಲ್ಲ, ಲೇಟಾಗಿ ಬಂದಿರೋದ್ರಿಂದ. ಒಂದು ಡೇಟಿಂಗ್ ಆ್ಯಪ್ ಸರ್, ಅಲ್ಲಿ ಸಲಿಂಗ ಕಾಮಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಅದನ್ನ ಅಟ್ರಾಕ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ದರೋಡೆ ಮಾಡಿ ತದನಂತರದಲ್ಲಿ ಹೇಳಿದ್ರೆ ಜೀವ ಬೆದರಿಕೆ ಹಾಕಿದಾರಂತೆ. ಸೊ ಆ ಇರೋ ವೀಕ್ನೆಸ್ ಗಳನ್ನ ಅಟ್ರಾಕ್ಟ್ ಮಾಡೋದು ಈ ಆಪ್ ನ ಕೆಲಸ ಅಂತ. ದರೋಡೆ ಮಾಡೋದು, ಜೀವ ಬೆದರಿಕೆ ಹಾಕುವಂತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಈ ಆಪ್ಗಳಿಂದ ಅಂತ. ಓಕೆ, ಅದು ಪೊಲೀಸರಿಗೆ ಕೆಲಸ ಬಿಡಿ, ಮಾಡಲಿ, ಖಂಡಿತವಾಗಿ ಆಕ್ಷನ್ ತಗೋಬೇಕು, ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಬೇಕು. ಬಟ್ ಆ್ಯಪಿಗೆ ಪೊಲೀಸರಿಗೆ ಏನು ಸಂಬಂಧ? ನಮಗೇನು ಬರೋದೇ ಇಲ್ಲ, ನಮ್ಗೆ ಯಾವ ಕಂಟ್ರೋಲು ಇಲ್ಲ ಆ್ಯಪ್ ಮೇಲೆ, ಯಾವ ಕಾನೂನು ಇಲ್ಲ ಆ್ಯಪ್ ಮೇಲೆ. ಯಾರಾದರೂ ಬಳಸಬಹುದು, ಯಾರಾದರೂ ಬಳಕೆ ಮಾಡಬಹುದು, ಯಾರಾದರೂ ಮಿಸ್ಯೂಸ್ ಮಾಡ್ಕೋಬಹುದು, ಯಾರಾದರೂ ಒಳ್ಳೆಯದಕ್ಕೆ ಉಪಯೋಗಿಸಬಹುದು. ಈ ಥರ ಇರುವಾಗ ನಮಗೆ IT ಆ್ಯಕ್ಟ್ ಮಾಡಿದ್ದಾರೆ. ಏನೇ ಆ್ಯಕ್ಟ್ ಮಾಡಿದ್ರು IT ಆ್ಯಕ್ಟ್ ಪ್ರಕಾರ ನಾವು ಕೇಸ್ ಮಾಡ್ಕೋತೀವಿ, ಸೈಬರ್ ಕ್ರೈಮ್ದಲ್ಲಿ ರಿಪೋರ್ಟ್ ಮಾಡ್ತೇವೆ. ಈ ನೀವು ಹೇಳ್ದಂಗೆ ಇದು ಅಂದರೆ ಗೀಟಿಂಗು ದರೋಡೆ ಸ್ಕೀಮ್ಗಳು ಭಾಳ ಇದ್ದಾವೆ ಈ ಮೊಬೈಲ್ದಲ್ಲಿ. ಈ ಮೊಬೈಲು ಎಷ್ಟು ಕೆಟ್ಟದ್ದೋ ಅಷ್ಟೇ ಒಳ್ಳೆಯದು. ಇವನ್ ನಮಗೆ ಒಂದು ಯಾವುದಾದ್ರೂ ಒಂದು ಅಫೆನ್ಸ್ನಲ್ಲಿ ಒಂದು ಮೊಬೈಲ್ ಸಿಕ್ಕರೆ ಸಾಕು, ನಮಗೆ ಇಡೀ ರೆಡಿಮೇಡ್ ಫುಡ್ ಸಿಕ್ಕಂಗೆ ಎಲ್ಲ ಕೇಸನ್ನು ತನಿಖೆ ಇದರಲ್ಲಿಂದನೇ ಆಗ್ತದೆ. ಲೊಕೇಶನ್ ಫೌಂಡ್ ಔಟ್ ಮಾಡೋದಾಗಲಿ, ಯಾರು ಕಾಂಟ್ಯಾಕ್ಟ್ ಮಾಡಿ ಅನ್ನೋದಾಗಲಿ, ಲಾಸ್ಟ್ ಮೂಮೆಂಟ್ ಯಾರ ಜೊತೆಗೆ ಮಾತಾಡ್ದ ಅನ್ನೋದ್ರಲ್ಲಿ, ಪ್ರತಿಯೊಂದನ್ನು ಇದರಲ್ಲಿ ನಾವು ಅವನ ಜೊತೆಗೆ ಹ್ಯಾಂಗೆ ಕಾಂಟ್ಯಾಕ್ಟ್ ಇತ್ತು, ಫ್ರೀಕ್ವೆಂಟ್ಲಿ ಕಾಲ್ಸ್ ಹ್ಯಾಂಗಿದ್ದು, ಅವನ ಜೊತೆಗೆ ಮೆಸೇಜ್ ಏನಿದ್ದು, ವಾಟ್ಸಪ್ ಏನಿತ್ತು, ಅಥವಾ ಇನ್ನೂ ಬೇಕಾದಷ್ಟು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಬೇಕಾದಷ್ಟು ಇದ್ದಾವೆ. ಇವೆಲ್ಲ ನೋಡಿದ್ರೆ ಖಂಡಿತವಾಗಿ ಅವನು ಇದರಲ್ಲಿ ಇನ್ವಾಲ್ವ್ ಆಗ್ತಾನೆ. ಆದರೂ ಭಾಳ ಈಗ ಇತ್ತಿತ್ತಲಾಗಿ ಭಾಳ ಜಾಣರಾಗಿದ್ದಾರೆ. ಈ ಮೊಬೈಲ್ ಯೂಸ್ ಮಾಡೋದನ್ನು ಭಾಳ ಕೇರ್ಫುಲ್ಲಾಗಿ ಯೂಸ್ ಮಾಡ್ತಾರೆ. ಯಾರು ಎಫೆಕ್ಟ್ ಆದವರು ಅನುಭವಿಸಿದವರು, ಅವ್ರಿಗೆ ಸ್ವಲ್ಪ ಬುದ್ಧಿ ಬಂದಿರ್ತದೆ, ಅವರು ಅವಾಯ್ಡ್ ಮಾಡ್ತಾರೆ. ಇವನ್ ನಾವು ಟ್ರೇಸ್ ಮಾಡೋಕ್ಕೆ ಹೋದಾಗ ಕಳ್ಳರನ್ನ ಅಥವಾ ಅವನ ಆರೋಪಿನ, ಯಾವುದೇ ಕೇಸಲ್ಲಿ ಆರೋಪಿನ ಹಿಡಕ್ಕೆ ಹೋದಾಗ ಮೊಬೈಲ್ ಸದ ಒಯ್ಯೋದಲ್ಲ, ಅವರು ಎಲ್ಲೋ ಬಿಟ್ಟು ಒಗೆದು ಹೋಗಿಬಿಡ್ತಾರೆ, ನಮ್ಮ ಲೊಕೇಶನ್ ಗೊತ್ತಾಗ್ತದಂತ. ಸೊ ಈ ಥರನೂ ಬುದ್ಧಿವಂತರಿದ್ದಾರೆ. ಮೊನ್ನೆ ಒಂದು ಶಿಕ್ಷೆ ಮಿಸ್ಸಿಂಗ್ ಆಫ್ ಚೈನ್ ಲಿಂಕ್ಸ್ ಅಂತ ಬರುತ್ತೆ. ಒಂದು ಅಪರಾಧ ಕೃತ್ಯ ನಡೆದಾಗ ಒಂದು ಚೂರು ಆ ಲಿಂಕ್ ತಪ್ಪದೆ ಆ ವ್ಯಕ್ತಿಗೆ ಅಪರಾಧ ಕೃತ್ಯ ಮಾಡಿದಾನೆ ಅಂತ ಸಾಬೀತು ಮಾಡೋ ರೀತಿ ಪುರಾವೆ ಮಾಡಬೇಕಾಗುತ್ತೆ ಪ್ರಾಸಿಕ್ಯೂಷನ್ನು. ಫೋನ್ ಕಾಲ್ ಆಧಾರದ ಮೇಲೆ ಶಿಕ್ಷೆ ಕೊಟ್ಟಂಥ ಉದಾಹರಣೆ ಮೊನ್ನೆ ಒಂದು ಜಡ್ಜ್ಮೆಂಟಲ್ಲಾಗಿದೆ. ಮೊಬೈಲು ಎಷ್ಟು ಅನುಕೂಲ ಆಗುತ್ತೆ ಅಪರಾಧವನ್ನು ಏನು ಕಂಡುಹಿಡಲಿಕ್ಕೆ ಅನ್ನೋದಕ್ಕೆ ತಾಜಾ ಉದಾಹರಣೆ. ಮೊನ್ನೆ ಅದೇ ಫೋನ್ ಕಾಲ್ಗಳ ತುಂಬ ವ್ಯಕ್ತಿಗೆ ಹೋಗಿತ್ತು. ಆ ವ್ಯಕ್ತಿ ಫೋನ್ ಕಾಲ್ ಯಾಕೆ ಮಾಡ್ದ, ಆದರೆ ಎಕ್ಸ್ಪ್ಲನೇಷನ್ ಆತ ಕೊಡಲಿಲ್ಲ ಅಂತ ಹೇಳಿದ್ರೆ ಆತ ಈ ಅಪರಾಧ ಕೃತ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಸಾಧ್ಯತೆ ಹೆಚ್ಚಿಗೆ ಇದೆ ಅನ್ನೋ ಆಧಾರದ ಮೇಲೆ ಒಂದು ಶಿಕ್ಷೆನೂ ಸಹ ಮೊನ್ನೆ ಆಗಿದೆ ಸುಪ್ರೀಂ ಕೋರ್ಟಿಂದ. ಹಾಗಾಗಿ ಇದರಿಂದ ಬಳಕೆಯಿಂದ ಅನುಕೂಲ ಅನಾನುಕೂಲ ಎರಡೂ ಭಾಗದಲ್ಲೂ ಇದೆ. ಇನ್ನೊಂದು ಕೇಸ್ ಆಗಿತ್ತು ಮೇಡಮ್, ಈ ಯಾರು ನಮ್ಮಲ್ಲಿ ಫ್ಯಾಮಿಲಿ ಪ್ರೆಸ್ಟೀಜ್ ಅಂತ ಇಟ್ಕೋತಾರೆ ಕೆಲವೊಬ್ರು. ಫ್ಯಾಮಿಲಿ, ನಮ್ಮ ಹೆಣ್ಮಕ್ಳು ನೌಕರಿ ಮಾಡೋಂಗಿಲ್ಲ, ಮನೆಯಲ್ಲಿ ಇರಬೇಕು, ನಾವು ಅವಳು ಏನು ಓದ್ರೂ ನಮಗೆ ಗೊತ್ತಿಲ್ಲ, ಅದು ಅವಳು ಸಂಸ್ಕಾರ ಸರಿಯಾಗಿ ಓದಿದ್ದಾಳೆ, ಅವಳು ಸುಶಿಕ್ಷಿತಳು ಸರಿಯಾಗಿ ಓದಿದ್ದಾಳೆ, ಅದಕ್ಕೆ ನಾವು ನೌಕರಿ ಕಳಿಸೋದಿಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ನಾವು ಹೆಣ್ಮಕ್ಳು ನೌಕರಿ ಮಾಡೋದಿಲ್ಲ. ಅಂಥ ಶ್ರೀಮಂತರು ಮನೆಯಲ್ಲಿ ಇಟ್ಕೊಂಡು ಅವ್ರ ಗಂಡ ಎಲ್ಲೇ ಕೆಲಸಕ್ಕೆ ಹೋದ, ವ್ಯಾಪಾರಕ್ಕೆ ಹೋದ, ಏನೋ ವ್ಯವಹಾರಕ್ಕೆ ಹೋದ ಅಂದರೆ ಇವು ಒಬ್ಬಳೇ ಹೆಂಗಸಿ ಏನು ಮಾಡಬೇಕು? ಅವಾಗ ಇವೆಲ್ಲ ಶುರು ಆಗ್ತವೆ, ಡೇಟಿಂಗ್ ಪಾರ್ಟಿಂಗ್ ಇಂತೆಲ್ಲ ಆದಮೇಲೆ ಅವು ಮೈಂಡ್ ಡೈವರ್ಟು. ಮೇಡಮ್ ಹೇಳ್ದಂಗೆ ಮೈಂಡು ಕಾನ್ಸ್ಟೆಂಟ್ ಆಗಿರೋದಿಲ್ಲ. ಆ ಯಂಗ್ ಏಜ್ನಲ್ಲಿ ಅದು ಡೈವರ್ಟ್ ಆಗೇ ಆಗ್ತದೆ. ಏನಾದರೂ ಯಾವನೋ ಫಾಲ್ತು ಸಿಗ್ತಾನೆ, ಏನಾದರೂ ಒಂದು ಮೆಸೇಜ್ ಹಾಕ್ತಾನೆ, ಏನೋ ಮಿಸ್ ಕಾಲ್ ಬಂತು, ಏನೋ ಬಂತು, ಒಟ್ಟು ಕಾಂಟ್ಯಾಕ್ಟ್ ಬಂದ ಮೇಲೆ ಅದು ದಾರಿ ತಪ್ಪಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಆದರೆ ಹೇಳ್ದಂಗೆ ನನ್ನ ಲೆಕ್ಕದಲ್ಲಿ ಹೆಣ್ಮಕ್ಳು ಬಿಜಿ ಇರಬೇಕು, ಕೆಲಸ ಮಾಡ್ತಿರ್ಬೇಕು, ಅಂದ್ರೇ ಇಂಥವೆಲ್ಲ ಮೈಂಡ್ ಡೈವರ್ಟ್ ಆಗೋದಿಲ್ಲ. ಅವ್ರು ಯಾವಾಗಲೂ ಬಿಜಿ ಇದ್ದರೆ ಅದೇನಂತಾರಲ್ಲ ಡೆವಿಲ್ ವರ್ಕ್ ಅಂತ, ಹಾಗೆ ಅದು
ಐಡಲ್ ಮೈಂಡ್ ಡೆವಿಲ್ ವರ್ಕ್ ಇದ್ದಂಗೆ ಹಾಗೆ ಆ ದಾರಿ ಹಿಡಲಿಕ್ಕೆ ಅವಕಾಶ ಭಾಳಷ್ಟು ಇರ್ತದೆ. ಇನ್ನು ಪೊಲೀಸರು ಇದರಲ್ಲಿ ತಕ್ಷಣ ಕ್ರಮ ಕೈಗೊಳ್ಬೇಕಂದ್ರೆ ಭಾರಿ ಕಷ್ಟ ಇರ್ತದೆ. ಯಾಕಂದ್ರೆ ಈ ನಮ್ಮಲ್ಲಿ ಇರೋದೇ ಸೈಬರ್ ಸ್ಟೇಷನ್ ಒಂದು 11 ಸ್ಟೇಷನ್ ಇದಾವೆ ಬೆಂಗಳೂರು ಸಿಟಿಯಲ್ಲಿ. ಎಲ್ಲ ಜಿಲ್ಲೆಯಲ್ಲಿ ಒಂದೊಂದು ಸ್ಟೇಷನ್ ಇದಾವೆ. ಒಂದೊಂದು ಸ್ಟೇಷನ್ದಲ್ಲಿ 15ರಿಂದ 20 ಜನ ಪೊಲೀಸರು ಇರ್ತಾರೆ. ಇವು ಕೇಸುಗಳು ಆಗೋದು ಒಂದೊಂದು ಸ್ಟೇಷನ್ದಲ್ಲಿ ಸಾವಿರ ಒಂದು ಕೇಸ್ ಮಿನಿಮಮ್ 1000 ಕೇಸ್ ಆಗ್ತವೆ. ಆ ಕೇಸ್ನಲ್ಲಿ ಯಾವುದು ಇಂಪಾರ್ಟೆಂಟ್ ಕೇಸ್ ಇದೆ, ಯಾವನು ಪ್ರೆಷರ್ ತರ್ತಾನೆ, ಯಾವ VIP ಫೋನ್ ಮಾಡ್ತಾನೆ, ಅಂಥದ್ದನ್ನು ಮಾತ್ರ ನಾವು ಅಟೆಂಡ್ ಮಾಡ್ತೇವೆ. ಇವ್ರು ಮಾಡೋರು ಎಲ್ಲಿರ್ತಾರೆ, ನೈಜೀರಿಯಾ, ಅಸ್ಸಾಮು, ಛತ್ತೀಸ್ಗಢ, ಕೀನ್ಯಾ, ಈ ಥರ ಇದ್ರೆ ನಮ್ಮ ಇಡೋ 20 ಸ್ಟಾಫ್ನಲ್ಲಿ ಒಂದು 5 ಮಂದಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿಬಿಡ್ತದೆ. ರೈಟರ್ ಗೀಟರ್ ಅದು ಇದು ಎಲ್ಲ ಹೋಗ್ತದೆ. 15 ಮಂದಿಯಲ್ಲಿ ಒಂದು 4 ಮಂದಿ ರಜಾ ಪಜಾ ಅದು ಹೋಗಿರ್ತಾರೆ. ಇನ್ನು 10 ಮಂದಿಯಲ್ಲಿ ಎಲ್ಲಿ ಹುಡುಕುವಾಗ ಕಳಿಸ್ತೀರಿ ನೀವು ಆರೋಪಿನ? ಆಗೋದಿಲ್ಲ. ಯಾವ್ದು ಪ್ರೆಷರ್ ತರ್ತಾರೆ, ಯಾವ್ದು VIP ಕೇಸ್ ಇರ್ತವೆ ಅಂಥವು ಮಾತ್ರ ಅಟೆಂಡ್ ಮಾಡ್ತಾರೆ. ಉಳಿದಿದ್ದೆಲ್ಲ ಜೀರೋ, ಯಾವ ಡಿಟೆಕ್ಟ್ ಆಗೋದಿಲ್ಲ. ಹೀಗಾಗಿ ಭಾಳ ತೊಂದರೆ ಆಗಿದೆ. ಮತ್ತು ಟೆಕ್ನಾಲಜಿ ನಮ್ಮಲ್ಲಿ ಭಾರಿ ಕಷ್ಟ. ನಾವು ಏನೇ ಎಕ್ಸ್ಪೀರಿಯನ್ಸ್ ಇದ್ರೂ, ಏನೇ ಟ್ರೈನಿಂಗ್ ಕೊಟ್ರು ಒಂದು 6 ತಿಂಗಳ 3 ತಿಂಗಳು ಟ್ರೈನಿಂಗ್ ಕೊಡ್ತಾರೆ ನಮಗೆ. ನಾವು 6 ತಿಂಗಳ 3 ತಿಂಗಳ ನಮಗೆ ಅವರು ಟೆಕ್ನಾಲಜಿ ಗ್ರಾಜ್ಯುಯೇಟ್ ಮಾಡಿದ್ರು 4 ವರ್ಷ ಓದಿರ್ತಾರೆ. ನಾವು ಆ 3 ತಿಂಗಳು 6 ತಿಂಗಳು ಎಕ್ಸ್ಪರ್ಟ್ ಆಗಿಬಿಡ್ತೀವ. ಅದಕ್ಕೆ ನಮ್ಮವರು ಇಲಾಖೆಯಲ್ಲಿ ಸರ್ಕಾರ ಏನು ಮಾಡಬೇಕು, ಯಾವನು ಬುದ್ಧಿವಂತ ಇದ್ದಾನೆ, ಯಾವನು ಎಕ್ಸ್ಪರ್ಟ್ ಇದ್ದಾನೆ ಇದರಲ್ಲಿ, ಹ್ಯಾಕಿಂಗ್ ಆಗಲಿ ಯಾವನಾಗಲಿ ಅದು ಮಾಡಿಫೈ ಮಾಡೋದಾಗಲಿ ಅಥವಾ ಆಲ್ಟ್ರೇಷನ್ ಮಾಡೋದಾಗಲಿ ಏನೇ ಇದ್ರೂ ಆ ಕಂಡು ಹಿಡಿಯಲಿಕ್ಕೆ ಒಬ್ಬ ಎಕ್ಸ್ಪರ್ಟನ್ನು ನೇಮಕ ಮಾಡಬೇಕು. ಥ್ಯಾಂಕ್ ಯು. ಸರ್ಕಾರ ಪ್ರತಿಯೊಂದು ಸ್ಟೇಷನ್ಗೂ ಒಬ್ಬ ಎಕ್ಸ್ಪರ್ಟ್ ಅಂದ್ರೆ ಅವ್ರಿಗೆ ಈಸಿಯಾಗಿ ಅವನು ಡೈರೆಕ್ಷನ್ ಕೊಡ್ತಾನೆ, ಈಗ ಮಾಡಿ ಅಂತ. ಈಗ ನಾವು ಒಂದು ನಿಮಿಷ, ಈಗ ನಾವು ಇದು 1930 ಅಂತ ಒಂದು ನಂಬರ್ ಇದೆ. ಈಗ ದುಡ್ಡು ಚೀಟಿಂಗ್ ಮಾಡ್ತಿರ್ತಾರೆ. ಆ ಚೀಟಿಂಗ್ ಮಾಡಿದ್ರೆ ಆ ನಂಬರಿಗೆ ಫೋನ್ ಮಾಡಿದ್ರೆ ಒಂದು ಅವರ್ದಲ್ಲಿನೇ ನಾವು ಅದನ್ನು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋದು ಹೆಲ್ಡಪ್ ಮಾಡ್ಬೋದು. ಅದು ಸಾರ್ವಜನಿಕ ಗೊತ್ತಾಗಲಿದ್ದು ಅದು ಗೊತ್ತಾಗೋದು ಸುಮ್ಮನೆ 2-3 ತಾಸು ಬಿಟ್ಟು ಬಂದರೆ ಅದು ಏನು ಪ್ರಯೋಜನ ಇಲ್ಲ. 1 ಅವರ್ದಲ್ಲೇ ವಿತಿನ್ 1 ಅವರ್ ಬಂದರೆ ಈ ಚೀಟಿಂಗ್ ಯಾವುದೇ ಕೇಸಲ್ಲಿ ಏನೇ ಮೋಸ ಆದ್ರೂ ಅವ್ರನ್ನ ಹಿಡಿಬಹುದು, ಅದನ್ನ ಹಣವನ್ನು ನಾವು ರಿಕವರಿ ಮಾಡಬಹುದು. 1 ಗಂಟೆ ಆದಮೇಲೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಓಕೆ ಬಸವರಾಜ್ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಎನಿವೇ, ಯುವ ಸಮೂಹದಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಅಂದರೆ, ಯಾರೋ ಬಂದು ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು, ಆ್ಯಪ್ಗಳನ್ನು ಕಂಟ್ರೋಲ್ ಮಾಡಿದ್ರೆ ಮಾತ್ರ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಅಲ್ಲ. ನಮ್ಮನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡಾಗ ನಮಗೆ ಯಾವ್ದು ಸರಿ ತಪ್ಪು ಅಂತ ಗೊತ್ತಾಗೋ ತನಕ ಕೂಡ ಇಂಥ ಪ್ರಕರಣಗಳಿಗೆ ಕಡಿವಾಣ ಹಾಕೋದು ತೀರಾ ಕಷ್ಟ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು.